ನೋಡಿ, ಇದು ಉತ್ತರ ಇದ್ದಂತ ಸಂದರ್ಭದಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಡೆಡ್ ಎಂಡ್ ಅಂತ ಏನ್ ಕರಿತೀವಲ್ಲ, ಎಕ್ಸಾಕ್ಟ್ ನೀವು ಡೆಡ್ ಎಂಡ್ ಗೆ ಡೋರ್ ಇಟ್ರೆ ಏನೋ ಪ್ರಾಬ್ಲಮ್ ಇಲ್ಲ, ಇಟ್ಸ್ ವೆರಿ ಗುಡ್. ಯಾಕಂದ್ರೆ ಇದು ಉಚ್ಚ ಸ್ಥಾನ. ವಾಯುವ್ಯದಿಂದ ಅಂದ್ರೆ ಉತ್ತರದ ಭಾಗದಲ್ಲಿ ವಾಯುವ್ಯದಿಂದ ಈಶಾನ್ಯದವರೆಗೂ 9 ಭಾಗಗಳನ್ನು ಮಾಡಿದ್ಮೇಲೆ ವಾಯು ಮತ್ತೆ ನಾಗ ಇರುವಂತ ದೇವತೆಗಳಲ್ಲಿ ನಿರ್ಮಾಣ ಮಾಡಬಾರ್ದು, ಮುಖ್ಯ ಬಲ್ಲಾಟ ಸೋಮ ಇರುವಂತ ಜಾಗದಲ್ಲಿ ನಿರ್ಮಾಣ ಮಾಡಬಾರ್ದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹಿ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವಾಸ್ತುವಿಜ್ಞಾನ ಕಾರ್ಯಕ್ರಮದ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಉತ್ತರದಲ್ಲಿ ಅಂದ್ರೆ ನಮ್ಮ ರಸ್ತೆ ಉತ್ತರಕ್ಕಿದ್ದಾಗ ಅಥವಾ ನಮ್ಮ ರಸ್ತೆ ಪಶ್ಚಿಮಕ್ಕಿದ್ದಾಗ ಮುಖ್ಯದ್ವಾರವನ್ನು ಎಲ್ಲಿಡಬೇಕು, ತುಂಬಾ ಜನ ಈ ಪ್ರಶ್ನೆಯನ್ನ ಕೇಳ್ತಿರ್ತಾರೆ. ಅದನ್ನ ಸರಿಯಾದ ಎಕ್ಸಾಕ್ಟ್ ಪೊಸಿಷನ್ಸ್ ಹೇಗಿಡಬೇಕು, ಶಾಸ್ತ್ರಸಮ್ಮತವಾದಂತಹ ವಿಷಯಗಳು ಏನು ಹೇಳುತ್ತೆ ಅನ್ನುವಂಥ ವಿಚಾರವನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಇನ್ನೂ ಕೂಡ ನೀವು ಈ ಸಂಚಿಕೆಯನ್ನ ಅಥವಾ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇಲ್ಲ, ನೋಟಿಫಿಕೇಶನ್ ಸಿಗ್ತಾ ಇಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ, ಇದೆಲ್ಲ ಇದ್ರೆ ಫಾಲೋ ಮಾಡಿ, ಶೇರ್ ಮಾಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗಿ. ನೋಡಿ, ನಮ್ಮ ವಾಸ್ತುಶಾಸ್ತ್ರ ನಮಗೆ ತುಂಬ ಸ್ಪಷ್ಟವಾಗಿ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಏನು ಮಾಡಬೇಕು, ಹೇಗಾಗಬೇಕು ಅಂತ. ನೋಡಿ, ಇದು ಉತ್ತರದ ರಸ್ತೆ. ನೋಡಿ, ಇದು ಉತ್ತರ ಇದ್ದಂಥ ಸಂದರ್ಭದಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಡೆಡ್ ಎಂಡ್ ಅಂತ ಏನು ಕರಿತೀವಲ್ಲ, ಇಲ್ಲಿ ಎಕ್ಸಾಕ್ಟ್ ನಾವು ಡೆಡ್ ಎಂಡ್ಗೆ ಡೋರ್ ಇಟ್ರೆ, ಫುಲ್ ಡೆಡ್ ಎಂಡ್ಗೆ ಇಟ್ರೆ ಏನೋ ಪ್ರಾಬ್ಲಮ್ ಇಲ್ಲ, ಇಟ್ಸ್ ವೆರಿ ಗುಡ್. ಯಾಕಂದ್ರೆ ಇದು ಉಚ್ಚ ಸ್ಥಾನ ಆಗುತ್ತೆ. ಇದೊಂದು ಆಪ್ಷನ್ ಅಂತ ಇಟ್ಕೊಳ್ಳೋಣ. ಡೆಡ್ ಎಂಡ್, ಫುಲ್ ಡೆಡ್ ಎಂಡ್ ಅಲ್ಲಿ ಇಡಬೇಕು. ಇದನ್ನ ಉಚ್ಚ ಸ್ಥಾನ ಅಂತ ಕರಿತೀವಿ. ಇಲ್ಲಿ ಡೋರ್ ಇಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಉತ್ತರದ ಈಶಾನ್ಯ ಕೊನೆ ಭಾಗ ಡೆಡ್ ಎಂಡ್ ಅಲ್ಲಿ ಇಡಬೇಕು. ಇದನ್ನ ಉಚ್ಚ ಸ್ಥಾನ ಅಂತೀವಿ, ಇಟ್ಸ್ ವೆರಿ ಗುಡ್. ಆದ್ರೆ ಈ ಡೋರ್ನ ನಿರ್ಣಯ ಮಾಡುವ ಸಂದರ್ಭದಲ್ಲಿ ಸುಮ್ಮನೆ ಹೆಂಗಂದ್ರೆ ಹಂಗೆ ಇಡಂಗಿಲ್ಲ. ಆ ಪೋರ್ಷನ್ ಒಂದು ಬಿಟ್ಟು ನೆಲ್ಲೇ ಇಟ್ಟರು ಕೂಡ ಅದೊಂದು ಸರಿಯಾದ ಅಳತೆ ಅಂತ ಇರಬೇಕು. ನೋಡಿ, ಒಟ್ಟು ಉತ್ತರದ ಭಾಗ ಏನಿದೆ, ಈ ಉತ್ತರ ಭಾಗವನ್ನು 9 ಭಾಗಗಳನ್ನಾಗಿ ಮಾಡಬೇಕು. 1 2 3 4 5 6 7 8 9 ಈ ರೀತಿಯಾಗಿ 9 ಭಾಗಗಳನ್ನಾಗಿ ಮಾಡಬೇಕು. ಇದು ಎಷ್ಟಾರು ಮೆಜರ್ಮೆಂಟ್ ಇರಲಿ, ಇದು ಹಿಂಗೆ ಟೋಟಲ್ 33 ಅಡಿ ಇದೆ ಅಂದ್ರೆ ಅದನ್ನ ಡಿವೈಡೆಡ್ ಬೈ 9 ಮಾಡಬೇಕು. 9 ಭಾಗಗಳನ್ನು ಮಾಡಬೇಕು. ಆ 9 ಭಾಗಗಳನ್ನು ಮಾಡುವಂತ ಸಂದರ್ಭದಲ್ಲಿ ತುಂಬಾ ಜನ ಏನ್ ತಪ್ಪು ಮಾಡ್ತಾ ಇದಾರೆ ಅಂದ್ರೆ ಈ ಕಡೆಯಿಂದ ಲೆಕ್ಕ ಹಾಕೊಂಡ್ ಬರ್ತಾ ಇದಾರೆ. ಇದು ತಪ್ಪು. ಯಾವಾಗ್ಲೂ ಕೌಂಟ್ ಮಾಡುವಾಗ ಈಶಾನ್ಯದಿಂದ ಕೌಂಟ್ ಮಾಡಬಾರ್ದು, ಪ್ರಾಬ್ಲಮ್ ಆಗತ್ತೆ. ಯಾವಾಗಲೂ ವಾಯುವ್ಯದಿಂದ ಕೌಂಟ್ ಮಾಡಬೇಕು. ನೋಡಿ, ಎಕ್ಸಾಕ್ಟ್ ವಾಯುವ್ಯ ಮೂಲಲ್ಲಿ ಏನಾದ್ರು ಡೆಡ್ ಎಂಡ್ ಅಲ್ಲಿ ನೀವು ಇಟ್ಟುಬಿಟ್ರೆ, ಅಂದ್ರೆ ಮೊದಲನೇ ಭಾಗದಲ್ಲಿ ನೀವು ಇಟ್ರೆ ವಾತ ಪೀಡೆಗಳು ಜಾಸ್ತಿ ಆಗುತ್ತೆ, ಅಂದ್ರೆ ಮನೆಯಲ್ಲಿ ರೋಗ ಬಾಧೆಗಳು ಜಾಸ್ತಿ ಆಗ್ತದೆ. ಎರಡನೇ ಭಾಗದಲ್ಲಿ ಇಟ್ರೆ, ನಾಗ ಅನ್ನುವಂಥ ಭಾಗ, ಈ ನಾಗ ದೇವತೆ ಇರುವಂತ ಭಾಗದಲ್ಲಿ ಏನಾದ್ರು ಇಟ್ಟರೆ ಅದರಿಂದ ಸರ್ಪ ಭಯಗಳು ಜಾಸ್ತಿ ಆಗುತ್ತೆ. ಬರೀ ಸರ್ಪ ಭಯ ಅಂತಾನೆ ಅಲ್ಲ. ಸರ್ಪ ಭಯ ಅಂದ್ರೆ ಹಾವು ಕಾಣಿಸ್ಕೋಬೇಕು, ಹಾವು ಕಚ್ಚಬೇಕು ಅಂತಲ್ಲ. ಸರ್ಪ ಭಯ ಅಂದ್ರೆ ಚರ್ಮ ಬಾಧೆಗಳು ಉಂಟಾಗುವಂಥದ್ದು, ನಾಗರು ಸುತ್ತಾಗುವಂಥದ್ದು, ಅನೇಕ ಚರ್ಮ ಬಾಧೆಗಳಲ್ಲಿ ಬಳಲುವಂಥದ್ದು, ಸಂತಾನ ವಿಳಂಬ ಆಗುವಂಥದ್ದು, ಈ ತರ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ನೋಡಿ, ಇನ್ನು 3ನೇ ಭಾಗ ಮುಖ್ಯ. 9 ಭಾಗ ಮಾಡಿದ್ವಿ. ಆ 9 ಭಾಗದಲ್ಲಿ 3ನೇ ಭಾಗ ಇದೆಯಲ್ಲ, ಇಟ್ ಇಸ್ ವೆರಿ ಗುಡ್. ಜ್ಞಾನ ಪ್ರಾಪ್ತಿಯ ಮನೆಗೆ ಹೋದ್ಮೇಲೆ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮಕ್ಕಳ ಎಜುಕೇಶನ್ ತುಂಬಾ ಚೆನ್ನಾಗಾಗುತ್ತೆ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾರೆ. ನೋಡಿ, 4ನೇ ಭಾಗ ಬಲ್ಲಾಟ, ವಿಶಿಷ್ಟವಾದಂತಹ ಫಲ. ವಿಶಿಷ್ಟ ಫಲ ಅಂದ್ರೆ ಆ ಮನೆಗೆ ಹೋದ್ಮೇಲೆ ನೀವು ತುಂಬಾ ಅಭಿವೃದ್ಧಿಯನ್ನ ಕಾಣ್ತೀರಿ. ನೀವು ಎಕ್ಸ್ಪೆಕ್ಟೇಷನ್ ಮಾಡಿ, ಅಯ್ಯೋ ಈ ಮನೆ ಕಟ್ಟುವಾಗ್ಲೇ ನಾವು ತುಂಬಾ ಕಷ್ಟದಿಂದ ಕಟ್ಟದ್ವಪ್ಪ, ಅಯ್ಯೋ ಇಲ್ಲಿ ಬಂದ್ಮೇಲೆ ತುಂಬಾ ಚೆನ್ನಾಗಾಯ್ತಪ್ಪ ನಮ್ಗೆ ಅನ್ನುವಂಥ ನಿರ್ಧಾರಗಳನ್ನು ತಗೊಳ್ಳುವಂತ ಸಂದರ್ಭದಲ್ಲಿ ವಿಶಿಷ್ಟವಾದ ಫಲವನ್ನು ಕೊಡುತ್ತೆ. ಇನ್ನು 5ನೇ ಭಾಗ ಸೋಮ, ಧಾರ್ಮಿಕತ್ವ, ಧಾರ್ಮಿಕ ಆಚರಣೆಗಳು, ಸಂಸ್ಕಾರ, ಜೀವನದಲ್ಲಿ ಅಭಿವೃದ್ಧಿ, ದೈವಿಕ ಬಲ, ದೈವದ ಅನುಕೂಲ ಎಲ್ಲವೂ ಕೂಡ ಮನೆಗೆ ಹೋದ್ಮೇಲೆ ಪ್ರಾಪ್ತಿಯಾಗುತ್ತೆ. ಅಂದ್ರೆ ಈಗ ನಿಮ್ಗೆ ಅರ್ಥ ಆಗಿದ್ದೇನೋ, ವಾಯುವ್ಯದಿಂದ ಅಂದ್ರೆ ಉತ್ತರದ ಭಾಗದಲ್ಲಿ ವಾಯುವ್ಯದಿಂದ ಈಶಾನ್ಯದವರೆಗೂ 9 ಭಾಗಗಳನ್ನು ಮಾಡಿದ್ಮೇಲೆ ವಾಯು ಮತ್ತೆ ನಾಗ ಇರುವಂತ ದೇವತೆಗಳಲ್ಲಿ ನಿರ್ಮಾಣ ಮಾಡಬಾರ್ದು, ಮುಖ್ಯ ಬಲ್ಲಾಟ ಸೋಮ ಇರುವಂತ ಜಾಗದಲ್ಲಿ ನಿರ್ಮಾಣ ಮಾಡಬೇಕು. ಇಲ್ಲಿ ಪ್ರಾಬ್ಲಮ್ ಶುರುವಾಗೋದು ಎಲ್ಲಿಂದ?
6ನೇ ಭಾಗದಿಂದ ನೋಡಿ, ಅರ್ಗಲ ಅನ್ನುವಂಥ ಹಿಂಗೆ ಟೋಟಲ್ 33 ಅಡಿ ಇದೆ ಅಂದ್ರೆ ಅದನ್ನ ಡಿವೈಡೆಡ್ ಬೈ 9 ಮಾಡಬೇಕು, 9 ಭಾಗಗಳನ್ನ ಮಾಡಬೇಕು. ಆ 9 ಭಾಗಗಳನ್ನ ಮಾಡುವಂತ ಸಂದರ್ಭದಲ್ಲಿ ತುಂಬಾ ಜನ ಏನ್ ತಪ್ಪು ಮಾಡ್ತಾ ಇದಾರೆ ಅಂದ್ರೆ ಈ ಕಡೆಯಿಂದ ಲೆಕ್ಕ ಹಾಕೊಂಡ್ ಬರ್ತಾ ಇದಾರೆ. ಇದು ತಪ್ಪು. ಯಾವಾಗ್ಲೂ ಕೌಂಟ್ ಮಾಡುವಾಗ ಈಶಾನ್ಯದಿಂದ ಕೌಂಟ್ ಮಾಡಬಾರ್ದು, ಪ್ರಾಬ್ಲಮ್ ಆಗತ್ತೆ. ವಾಯುವ್ಯದಿಂದ ಅಂದ್ರೆ ಉತ್ತರದ ಭಾಗದಲ್ಲಿ ವಾಯುವ್ಯದಿಂದ ಈಶಾನ್ಯದವರೆಗೆ 9 ಭಾಗಗಳನ್ನು ಮಾಡಿದ್ಮೇಲೆ ವಾಯು ಮತ್ತೆ ನಾಗ ಇರುವಂತ ದೇವತೆಗಳಲ್ಲಿ ನಿರ್ಮಾಣ ಮಾಡಬಾರ್ದು. ಮುಖ್ಯ ಬಲ್ಲಾಟ ಸೋಮ ಇರುವಂತ ಜಾಗದಲ್ಲಿ ನಿರ್ಮಾಣ ಮಾಡಬೇಕು. ಬಹಳ ಎಚ್ಚರಿಕೆಯನ್ನ ತಗೊಳ್ಳಿ ವೀಕ್ಷಕ ಬಂಧುಗಳೇ. ಈ ರೀತಿಯಾಗಿ ನೀವು ಗೃಹ ನಿರ್ಮಾಣವನ್ನ ಮಾಡಬೇಕು. ಉತ್ತರ ಭಾಗದಲ್ಲಿ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ. ಯಾಕೆ ಎಲ್ಲರೂ ವಾಸ್ತು ಅಂದ ತಕ್ಷಣನೇ ಬೇಜಾರು ಮಾಡ್ಕೋತಾರೆ? ನೀವು ಕಟ್ಟಿಬಿಟ್ಟಿರ್ತೀರಿ ನಿಮ್ಗೆ ಹೆಂಗ್ ಬೇಕಂಗೆ. ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಹೇಳುವಾಗ ನಿಮ್ ಜೊತೆ ಕಿರಿಕಿರಿ ಆಗತ್ತೆ, ಕರೆಕ್ಟ್ ಅಲ್ವಾ? ಆದ್ರೆ ಯಾವಾಗ ಸರಿಯಾಗಿ ನೀವು ಕಟ್ತಿರೋ ಆಗ ಯಾಕೆ ಪ್ರಾಬ್ಲಮ್ ಆಗುತ್ತೆ? ಪ್ರಾಬ್ಲಮ್ ಖಂಡಿತವಾಗಿಯೂ ಆಗೋದಿಲ್ಲ. ಅದರಿಂದ ಈ ರೀತಿಯಾಗಿ ಗೃಹ ನಿರ್ಮಾಣ ಮಾಡುವಾಗ ಸರಿಯಾದ ಕ್ರಮದಲ್ಲಿ ಮುಖ್ಯ ದ್ವಾರ ಇಸೆ ಬಹಳ ಮುಖ್ಯವಾಗಿ ಶುಭ ನಡಿಗೆ. ಯಾವಾಗ ಮನೆಗೆ ಶುಭ ನಡಿಗೆ ಇರುತ್ತೋ ಲಕ್ಷ್ಮಿ ಪ್ರಾಪ್ತಿ ಆಗುತ್ತೆ, ಜ್ಞಾನ ಪ್ರಾಪ್ತಿ ಆಗುತ್ತೆ, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆ ಮನೆಗೆ ಹೋದ್ಮೇಲೆ ಉನ್ನತ ಸ್ಥಾನಾದಿಗಳು ದೊರಕುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಗೃಹ ನಿರ್ಮಾಣವನ್ನ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ನಿಮಗೂ ಕೂಡ ವಾಸ್ತು ಸಲಹೆ ಬೇಕು, ಇನ್ನು ಹೆಚ್ಚಿನ ವಿಚಾರಗಳ ತಿಳ್ಕೋಬೇಕು ಅಂದ್ರೆ ಭೇಟಿ ಮಾಡಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.